ಸ್ವಾಭಾವಿಕವಾಗಿ ಇದು 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 ಗೊತ್ತಿರೋದೇ ವಿಷಯ ಅಲ್ಲ. ಎಲ್ಲದ್ರ ನೋಡಿ, ಅವ್ರಿಗೆ ಬೇರೆ ಯಾವುದು ಅಭಿವೃದ್ಧಿ ಕಡೆ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಹಣ ಬರಬೇಕು, ಟ್ಯಾಕ್ಸ್ನಲ್ಲಿ ನಮ್ಗೆ ಹಣ ಜಾಸ್ತಿ ಬರಬೇಕು, GST ಪಾಲು ಜಾಸ್ತಿ ಬರಬೇಕು. ಯಾವ ರೀತಿ ಚಂದ್ರಬಾಬು ನಾಯ್ಡು ಅವರು ಇವತ್ತಿನ ದಿವಸ ಅಲ್ಲಿ ಆಂಧ್ರ ಪ್ರದೇಶಿಗೆ ಯೋಜನೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಮಹಾರಾಷ್ಟ್ರದವ್ರು ತೊಗೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಗುಜರಾತ್ನವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳಿ. ಈ ಎಲ್ಲವನ್ನು ನೋಡಿದಾಗ ಆ ಕೆಲಸವನ್ನು BJPಯವರು MPs ಮಾಡ್ತಾಯಿಲ್ಲ. ಕೇವಲ ಅವರ ಎಜೆಂಡಾ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಬಿರುಕನ್ನು ಇದು ಮಾಡಿ ರಾಜಕಾರಣ ಮಾಡಬೇಕು ಅಂಥೇಳಿ, ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಒಡೆದಾಡುವ ಒಂದು ನೀತಿ ಇಷ್ಟೇ. ಅದನ್ನು ಬಿಟ್ಟು ಬೇರೆ ಅಜೆಂಡಾ ಯಾವುದೂ ಅವ್ರಿಗಿಲ್ಲ. ಹೀಗಾಗಿ ಸ್ವಾಭಾವಿಕವಾಗಿ ಸಾಂವಿಧಾನಿಕ ಇದರಲ್ಲಿ ಆ ಪ್ರಶ್ನೆನೇ ಬರೋದಿಲ್ಲ. PIL ಹಾಕಿದಾಗ ಎಲ್ಲರಿಗೂ ಅರ್ಥ ಇತ್ತದು. ಹೀಗಾಗಿ ನ್ಯಾಯಯುತವಾಗಿ ಸಂವಿಧಾನಿಕವಾಗಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈಗಲೇ ಬಾಯಿ ಮುಚ್ಕೊಂಡು ಕೂಡಬೇಕು ಅಷ್ಟೇ. ಮಾಡಬಾರ್ದು. ಇವತ್ತೊಂದು ದಿವಸ ಅವರೊಂದು ಪ್ರಶಸ್ತಿ ವಿಜೇತ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಇದು ಮಾಡೋದು ತಪ್ಪು ದಿವಸ. ಮತ್ತು ಒಂದು ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ, ಚಾಮುಂಡಿ ತಾಯಿ ನನ್ನ ಕರೆಸ್ಕೊಂಡಿದ್ದಾಳೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದು. ತಾಯಿ ಅಂತಂದಮೇಲೆ ಇನ್ನು ಅವ್ರ ಧರ್ಮದಲ್ಲಿ ಕುಂಕುಮ ಹಚ್ಕೊಳ್ಳೋದಲ್ಲ, ಅದಕ್ಕೆ ತಪ್ಪೇನಿದೆ ಒಂದು ದಿವಸ. ಮುಸ್ಲಿಮ್ಸ್ ನಮ್ಮಲ್ಲಿ ಬಿಜಾಪುರದಲ್ಲಿ ಹಿಂಗೆ ಕುಂಕುಮ ಕೊಟ್ಟು ನಾವು ಇಲ್ಲಿ ಹಚ್ಕೋತಾರೆ. ಅವ್ರು ಮಾಡೋದ ಕೆಲಸಗಳು ನಾವು ಹಿಂದೂಗಳು ಅನೇಕರು ನಾವು ಮಾಡೋದಲ್ಲ. ಹೀಗಾಗಿ ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಸರಿಯಾದ ಆಗಿರಲಿಲ್ಲ. ಅದಾಗಿನೂ ಈಗ ಕೋರ್ಟು ಅಂತಿಮ ತೀರ್ಪನ್ನು ಕೊಟ್ಟಿದೆ. ಈಗಲಾದರೂ ಬಾಯಿ ಮುಚ್ಚಿಕೊಂಡು ಇನ್ನು ಮುಂದಾದರೂ ಇಂಥ ಕ್ಷುಲ್ಲಕ ಕೆಲಸಗಳನ್ನ ಮಾಡುವಂಥದ್ದು ಬಂದ್ ಮಾಡಲಿ ಅಂಥೇಳಿ ಆಶಿಸ್ತೇನೆ. ಎಸ್ ಪ್ಲೀಸ್. ಜಾತಿ ಗಣತಿ ವಿಚಾರದಲ್ಲಿ ಮತ್ತೊಂದು ಗೊಂದಲ